ಹಲೋ ನಮಸ್ಕಾರ ಸ್ನೇಹಿತರೆ. ವಯಸ್ಸು ಹೆಚ್ಚಾದಂತೆ ನಮ್ಮ ದೇಹದಲ್ಲಿ ಹಲವಾರು ಬದಲಾವಣೆಗಳು ಆಗುತ್ತವೆ. ಶಕ್ತಿ ಕಡಿಮೆಯಾಗಬಹುದು, ಜೀರ್ಣಕ್ರಿಯೆ ನಿಧಾನವಾಗಬಹುದು ಮತ್ತು ಕೆಲವರಿಗೆ ಗಂಟು ನೋವು, ರಕ್ತದೊತ್ತಡ ಅಥವಾ ಸಕ್ಕರೆ ಕಾಯಿಲೆ ಸಮಸ್ಯೆಗಳು ಕಾಣಿಸಬಹುದು. ಆದರೆ ಕೆಲವು ಸರಳ ಬೆಳಗಿನ ಅಭ್ಯಾಸಗಳನ್ನು ಪಾಲಿಸಿದರೆ ಹಿರಿಯರು ಆರೋಗ್ಯಕರವಾಗಿ ಚೈತನ್ಯದಿಂದ ಮತ್ತು ಸಂತೋಷದಿಂದ ಬದುಕಬಹುದು. ಹಾಗಾದರೆ 60, 70 ಅಥವಾ 80 ವರ್ಷವಾದವರು ಬೆಳಿಗ್ಗೆ ಮಾಡಬೇಕಾದ 11 ಅತ್ಯಂತ ಮುಖ್ಯ ಕೆಲಸ ಯಾವುದು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. 1. ಬೆಳಿಗ್ಗೆ ಬೇಗ ಎದ್ದೇಳುವುದು. ಹಿರಿಯರು ಬೆಳಿಗ್ಗೆ ಬೇಗ ಎದ್ದು ದಿನವನ್ನು ಆರಂಭಿಸುವುದು ಅತ್ಯಂತ ಉತ್ತಮ ಅಭ್ಯಾಸ. ಬೆಳಿಗ್ಗೆ 5ರಿಂದ 6 ಗಂಟೆ ನಡುವೆ ಎದ್ದರೆ ವಾತಾವರಣ ಶಾಂತವಾಗಿರುತ್ತದೆ ಮತ್ತು ಗಾಳಿಯು ಶುದ್ಧವಾಗಿರುತ್ತದೆ. ಈ ಸಮಯದಲ್ಲಿ ಎದ್ದರೆ ದೇಹಕ್ಕೆ ಹೆಚ್ಚು ಆಮ್ಲಜನಕ ಸಿಗುತ್ತದೆ. ಇದರಿಂದ ಮೆದುಳು ಚುರುಕಾಗಿ ಕೆಲಸ ಮಾಡುತ್ತದೆ ಮತ್ತು ದಿನಪೂರ್ತಿ ಮನಸ್ಸು ಹಗುರವಾಗಿರುತ್ತದೆ. ಹೆಚ್ಚು ಹೊತ್ತು ಮಲಗುವುದು ಕೆಲವೊಮ್ಮೆ ದೇಹವನ್ನು ಮಂದಗೊಳಿಸುತ್ತದೆ. ಆದ್ದರಿಂದ ನಿಯಮಿತ ಸಮಯಕ್ಕೆ ಎದ್ದು ದಿನವನ್ನು ಆರಂಭಿಸುವುದು ಆರೋಗ್ಯಕ್ಕೆ ಉತ್ತಮ. 2. ಕೃತಜ್ಞತೆಯ ಭಾವನೆ ಅಥವಾ ದೇವರ ಸ್ಮರಣೆ. ಬೆಳಿಗ್ಗೆ ಎದ್ದ ತಕ್ಷಣ ದೇವರನ್ನು ಸ್ಮರಿಸುವುದು ಅಥವಾ ಜೀವನಕ್ಕೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಬಹಳಷ್ಟು ಹಿರಿಯರು ಜೀವನದಲ್ಲಿ ಹಲವು ಅನುಭವಗಳನ್ನು ಕಂಡಿರುತ್ತಾರೆ. ಆದ್ದರಿಂದ ಬೆಳಿಗ್ಗೆ ಸ್ವಲ್ಪ ಸಮಯ ದೇವರ ಸ್ಮರಣೆ ಮಾಡಿದರೆ ಮನಸ್ಸು ಸ್ಥಿರವಾಗಿರುತ್ತದೆ ಮತ್ತು ದಿನವನ್ನು ಸಕಾರಾತ್ಮಕವಾಗಿ ಆರಂಭಿಸಲು ಸಹಾಯ ಮಾಡುತ್ತದೆ. 3. 1 ಗ್ಲಾಸ್ ಬೆಚ್ಚಗಿನ ನೀರು ಕುಡಿಯುವುದು. ರಾತ್ರಿ ತುಂಬ ಹೊತ್ತು ನಿದ್ರಿಸಿದ ನಂತರ ದೇಹ ಸ್ವಲ್ಪ ಡಿಹೈಡ್ರೇಟ್ ಆಗಿರಬಹುದು. ಬೆಳಿಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ಬೆಚ್ಚಗಿನ ನೀರು ಕುಡಿಯುವುದರಿಂದ ದೇಹದ ಒಳ ಅಂಗಗಳು ಸರಿಯಾಗಿ ಕೆಲಸ ಮಾಡಲು ಸಹಾಯವಾಗುತ್ತದೆ. ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ, ಹೊಟ್ಟೆ ಶುದ್ಧವಾಗಲು ಸಹಾಯ ಮಾಡುತ್ತದೆ. ಮಲಬದ್ಧತೆ ಸಮಸ್ಯೆ ಇರುವವರಿಗೆ ಇದು ತುಂಬ ಉಪಯುಕ್ತ ಅಭ್ಯಾಸ. 4. ಸ್ವಲ್ಪ ನಡೆಯುವುದು. ಹಿರಿಯರು ಪ್ರತಿದಿನ ಬೆಳಿಗ್ಗೆ 15ರಿಂದ 20 ನಿಮಿಷ ನಿಧಾನವಾಗಿ ನಡೆಯುವುದು ತುಂಬ ಆರೋಗ್ಯಕರ. ನಡೆಯುವುದರಿಂದ ದೇಹದಲ್ಲಿ ರಕ್ತ ಸಂಚಾರ ಸರಿಯಾಗಿ ನಡೆಯುತ್ತದೆ. ಹೃದಯದ ಆರೋಗ್ಯವು ಉತ್ತಮವಾಗಿರುತ್ತದೆ. ಇದು ಸಕ್ಕರೆ ಮತ್ತು ರಕ್ತದ ಒತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡಬಹುದು. 5. ಸಣ್ಣ ವ್ಯಾಯಾಮ ಅಥವಾ ಯೋಗ. ಹಿರಿಯರು ಹೆಚ್ಚು ಕಠಿಣ ವ್ಯಾಯಾಮ ಮಾಡಬೇಕಾಗಿಲ್ಲ. ಆದರೆ ಸಣ್ಣ ಮಟ್ಟಿನ ಸ್ಟ್ರೆಚಿಂಗ್ ವ್ಯಾಯಾಮ ಅಥವಾ ಯೋಗ ಮಾಡಿದರೆ ದೇಹದ ಸ್ನಾಯುಗಳು ಗಟ್ಟಿಯಾಗುವುದನ್ನು ತಪ್ಪಿಸಬಹುದು. ಇದು ದೇಹದ ಚಲನವಲನಗಳನ್ನು ಸುಲಭವಾಗಿಸುತ್ತದೆ ಮತ್ತು ಗಂಟು ನೋವು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. 6. ಬೆಳಗಿನ ಸೂರ್ಯನ ಬೆಳಕನ್ನು ಪಡೆಯುವುದು. ಬೆಳಿಗ್ಗೆ ಸೂರ್ಯನ ಮೃದುವಾದ ಬೆಳಕಿನಲ್ಲಿ ಸ್ವಲ್ಪ ಸಮಯ ಕಳೆಯುವುದು ದೇಹಕ್ಕೆ ಬಹಳ ಒಳ್ಳೆಯದು. ಸೂರ್ಯನ ಬೆಳಕು ವಿಟಮಿನ್ ಡಿ ಉತ್ಪಾದನೆಗೆ ಸಹಾಯ ಮಾಡುತ್ತದೆ. ಇದು ಎಲುಬುಗಳನ್ನು ಬಲಪಡಿಸಲು ಮತ್ತು ದೇಹದ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. 7. ಧ್ಯಾನ ಅಥವಾ ಉಸಿರಾಟ ವ್ಯಾಯಾಮ. ಹಿರಿಯರು ಪ್ರತಿದಿನ 10 ನಿಮಿಷ ಧ್ಯಾನ ಮಾಡಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಆಳವಾದ ಉಸಿರಾಟ ವ್ಯಾಯಾಮ ಮಾಡಿದರೆ ಮೆದುಳಿಗೆ ಹೆಚ್ಚು ಆಮ್ಲಜನಕ ಸಿಗುತ್ತದೆ. ಇದರಿಂದ ಒತ್ತಡ ಕಡಿಮೆ ಆಗುತ್ತದೆ ಮತ್ತು ಮನಸ್ಸು ನೆಮ್ಮದಿಯಾಗಿರುತ್ತದೆ. 8. ಆರೋಗ್ಯಕರ ಉಪಹಾರ ತಿನ್ನುವುದು. ಬೆಳಗಿನ ಉಪಹಾರವನ್ನು ಯಾವತ್ತೂ ಬಿಟ್ಟು ಬಿಡಬಾರದು. ಹಣ್ಣುಗಳು, ಕಡಿಮೆ ಎಣ್ಣೆಯ ಉಪಹಾರ ಅಥವಾ ಪೌಷ್ಟಿಕ ಆಹಾರ ತಿನ್ನುವುದು ಉತ್ತಮ. ಇದು ದೇಹಕ್ಕೆ ಶಕ್ತಿ ನೀಡುತ್ತದೆ ಮತ್ತು ದಿನಪೂರ್ತಿ ಚೈತನ್ಯದಿಂದ ಇರಲು ಸಹಾಯ ಮಾಡುತ್ತದೆ. 9. ಪುಸ್ತಕ ಅಥವಾ ಪತ್ರಿಕೆ ಓದುವುದು. ಹಿರಿಯರು ಬೆಳಿಗ್ಗೆ ಸ್ವಲ್ಪ ಸಮಯ ಪುಸ್ತಕ, ಪತ್ರಿಕೆ ಅಥವಾ ಆಧ್ಯಾತ್ಮಿಕ ಸಾಹಿತ್ಯ ಓದುವುದು ಉತ್ತಮ ಅಭ್ಯಾಸ.
ಇದು ಮೆದುಳನ್ನು ಚುರುಕಾಗಿ ಇಡುತ್ತದೆ ಮತ್ತು ನೆನಪಿನ ಶಕ್ತಿಯನ್ನು ಕಾಪಾಡಲು ಸಹಾಯ ಮಾಡುತ್ತದೆ. 10. ಕುಟುಂಬದವರ ಜೊತೆ ಮಾತನಾಡುವುದು. ಬೆಳಿಗ್ಗೆ ಕುಟುಂಬದವರ ಜೊತೆ ಸ್ವಲ್ಪ ಸಮಯ ಮಾತನಾಡುವುದು ಮನಸ್ಸಿಗೆ ಸಂತೋಷ ಕೊಡುತ್ತದೆ. ಹಿರಿಯರಿಗೆ ಒಂಟಿತನದ ಭಾವನೆ ಕಡಿಮೆಯಾಗುತ್ತದೆ ಮತ್ತು ಕುಟುಂಬದ ಜೊತೆಗಿನ ಬಾಂಧವ್ಯ ಹೆಚ್ಚಾಗುತ್ತದೆ. 11. ದಿನದ ಕೆಲಸಗಳನ್ನು ಯೋಜನೆ ಮಾಡುವುದು. ಹಿರಿಯರು ಬೆಳಿಗ್ಗೆ ದಿನದ ಕೆಲಸಗಳನ್ನು ಸ್ವಲ್ಪ ಯೋಚಿಸಿ ಯೋಜನೆ ಮಾಡಿದರೆ ದಿನವನ್ನು ಉತ್ತಮವಾಗಿ ಬಳಸಿಕೊಳ್ಳಬಹುದು. ಇದು ಜೀವನದಲ್ಲಿ ನಿಯಮ ಮತ್ತು ಶಿಸ್ತು ತರಲು ಸಹಾಯ ಮಾಡುತ್ತದೆ. ಮನಸ್ಸು ಕೂಡ ಸಮತೋಲನದಲ್ಲಿರುತ್ತದೆ. ಹೀಗಾಗಿ ಸ್ನೇಹಿತರೆ, 60, 70, 80 ವರ್ಷವಾದವರು ಈ 11 ಸರಳ ಬೆಳಗಿನ ಅಭ್ಯಾಸಗಳನ್ನು ಪಾಲಿಸಿದರೆ ಆರೋಗ್ಯಕರ ಮತ್ತು ಸಂತೋಷಕರ ಜೀವನ ನಡೆಸಬಹುದು. ಸ್ನೇಹಿತರೆ, ನಮ್ಮದು ಈಗಾಗಲೇ ಲಾಂಚ್ ಆಗಿರುವ 7 ದಿನದಲ್ಲಿ ತೂಕ ಕಡಿಮೆ ಮಾಡುವ ರಹಸ್ಯ ಎಂಬ ಬುಕ್ಕನ್ನು ತುಂಬ ಮಂದಿ ಪರ್ಚೇಸ್ ಮಾಡಿದ್ದಾರೆ. ನಿಮಗೂ ಬೇಕಾಗಿದ್ದಲ್ಲಿ 7411015691ಗೆ ಈ ಬುಕ್ ಎಂದು ವಾಟ್ಸಪ್ ಮಾಡಿ. ಕೇವಲ 99 ರೂಪಾಯಿ ಮಾತ್ರ. ಇದನ್ನು ನಿಮ್ಮ ಮೊಬೈಲಲ್ಲಿ ಓದಿಕೊಳ್ಳಬಹುದು. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ದಿವ್ಯಾಸ್ ಬುಕ್ಸ್ ಆಫ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.